ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವ್ರು ಇಲ್ಲ ಅಂದಾಗ ನೀವು ಎಷ್ಟು ಒಡನಾಟ ಇಟ್ಕೊಂಡ್ರಲ್ಲ ಸರ್. ಈಗ ಅವರು ಸಡನ್ ಆಗಿ ಅವತ್ತು ಚೆನ್ನಾಗೇ ಇದ್ದವರು, ಮಧ್ಯಾಹ್ನ ಎಲ್ಲ ಅದೇ ಅಲ್ಲಿ ದುರಂತ ಏನೋ ಒಂದು ಆಗಿರುತ್ತೆ ಮಂಡ್ಯದಲ್ಲಿ, ಅವತ್ತು ಚೆನ್ನಾಗೆಲ್ಲ ಫೋನು ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಬೇಜಾರಾಗಿದ್ದಾರೆ, ಬಸ್ ದುರಂತ ಆಗಿರುತ್ತೆ, ಮಕ್ಕಳೆಲ್ಲ ಇದಕ್ಕೆ ಹೊಂಡಾಗ್ಬಿಟ್ಟು. ಸಂಜೆ ನೋಡ್ರೆ ಅವ್ರ ಡೆತ್ತು. ಅವತ್ತು ಹೇಗಿತ್ತು ನಿಮಗೆ? ಅಂಬರೀಷ್ ನನಗೆ ಹೋಗಿ ನೋಡೋಕ್ಕಾಗಲೇ ಇಲ್ಲ, ಮನಸ್ಸೇ ಬರಲಿಲ್ಲ, ದೂರದಿಂದ ನಿಂತ್ಕೊಂಡು ನೋಡಿದ್ದಷ್ಟೇ. ಒಂಥರ ಏನೋ ಕನಸು, ಏನೋ ನನ್ನ ಮನೆ ಒಳಗೆ ಏನೇನೋ ನಡೆದೋಗಿದೆ, ನನ್ನ ಮನೆಗೆ ನನಗೆ ಏನೋ ಥರದಲ್ಲ ಆಗೋಯ್ತು. ಸಿಕ್ಕೋದೇ ಇಲ್ಲ ಅಂತ ಅಪರೂಪ. ರಾಜ್ಕುಮಾರ್ ಅವ್ರನ್ನೂ ಕೂಡ ದಬಾಯಿಸಿ ಮಾತಾಡೋ ಶಕ್ತಿ ಇದ್ದಿದ್ದು ಅವರಿಗೇನೆ. ಅವ್ರನ್ನೇ ಸುಮ್ಮನೆ ಕೂತ್ಕೊಳ್ರಿ ಸ್ವಾಮಿ ನಿಮ್ಗೆ ಗೊತ್ತಿದೆ ಅಂತ ಅಂದ್ಬಿಡೋ ಆ ಥರದ್ದು ಪ್ರೀತಿ ಇದ್ದಂಥ ವ್ಯಕ್ತಿ. ದೈತ್ಯ ಸಂಘ ಬೆಳೆಸಿದ್ದು ಏನೋ ಈ ರೇಸ್ ಕೋರ್ಸು ಕಾಂಟ್ಯಾಕ್ಟು, ಇಸ್ಪೀಟು, ರೇಸ್ ಕೋರ್ಸು, ಜೂಜಾಟ, ಗೋವಾ, ಇವು ಎಲ್ಲ ಕಡೆಯೂ ಸ್ನೇಹಿತರು, ಎಲ್ಲ ಲ್ಯಾಂಗ್ವೇಜ್ನಲ್ಲಿ ನಾಯಕರುಗಳು, ಶತ್ರುಘ್ನ ಆದಿಯಾಗಿ, ಧರ್ಮೇಂದ್ರನ ಆದಿಯಾಗಿ, ನಮ್ಮ ಅಮಿತಾಬ್ ಎಲ್ಲರೂ ಆತ್ಮೀಯ ಗೆಳೆಯರು. ತಮಿಳ್ನಾಡಿನ ರಜನಿಕಾಂತ್ ಹೋಗೋ ಬರೋ ಸ್ನೇಹಿತರು. ಆಮೇಲೆ ದಿಲ್ದಾರ್ ಈ ಕಡೆ 10,000 ಬಂದರೆ ಹೋಗ್ಲಿ, ಈ ಕಡೆ ಹೋಗಿ ಖರ್ಚಾದರೆ ಚಿಂತಿಲ್ಲ. ಆದರೆ ಅವತ್ತು ಬಟ್ ಅವ್ರಿಗೆ ಸಾಯೋದಕ್ಕೆ 2-3 ಸತಿ ಸೂಚನೆ ಕೊಟ್ಟಿತ್ತು ಭಗವಂತ. ಇದು ಶಂಕರ್ನಾಗ್ತಾರ ಸಾವಲ್ಲ, ಅದು ಶಂಕರ್ನಾಗ್ ಸಡನ್ ಆಗೋಯ್ತು ಪಾಪ. ಇವ್ರಿಗೆ 4-5 ಸತಿ ನಾವು ಯಾರು ಹೇಳೋ ಸ್ಥಿತಿಲಿ, ಹೇಳಿದ್ರು ಕೇಳೋ ಸ್ಥಿತಿಲಿ ಇರಲಿಲ್ಲ ಅವರು. ಅವ್ರಿಗೆ ಒಂದು ಸತಿ ಡ್ರಿಂಕ್ಸ್ ಬಿಡಬೇಕು ನೀವು ಅಂತಂದರು, ಅದಾಗಲಿಲ್ಲ. ಸಿಗರೇಟ್ ಬಿಡಬೇಕು ಅಂತಂದರು, ಅದಾಗಲೇ ಇಲ್ಲ. ಮಾಂಸ ಕಡಿಮೆ ಮಾಡಬೇಕು ಅಂದ್ರೆ ಆಗಲೇ ಇಲ್ಲ. ಫ್ಯಾಟ್ಸ್ ಜಾಸ್ತಿ ಇತ್ತು, ಪ್ರೆಷರ್ ಜಾಸ್ತಿ ಇತ್ತು.